ಧ್ಯಾನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಅಂದರೆ ಇದು ಒಂದು ವಿಶೇಷವಾದ ಕಾರ್ಯಕ್ರಮ, ನಿಮಗೆಲ್ಲ ಗೊತ್ತಿರ್ಬೋದು ಅನ್ಸುತ್ತೆ. ರಾಜುರವರ ಪುಸ್ತಕ ಮಾಡಬೇಕು ಅಂತ ಅನ್ಕೊಂಡೆ. ನಾನು ಬಹಳ ದಿನದಿಂದ ಕನಸು ಕಾಣ್ತಾ ಇದ್ದೆ. ಅವನ್ನ ಇಟ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಗೊತ್ತಾಗ್ತಾ ಇದೆ ಈಗ. ಸೊ ಹಾಗಾಗಿ ಅವರು ಒಂದು ವಿಡಿಯೋ ಬುಕ್ ತರ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಅವರು ಅದ್ರಲ್ಲಿ ಇರ್ತಾರಲ್ವಾ, ಅವರೇ ಬಾಯಿಂದ ಹೇಳಿದ್ದಾರೆ. ಅರ್ಧ ಮುಕ್ಕಾಲು ಗಂಟೆ ವಿಡಿಯೋ ಕೂಡ ತೆಗೆದಿದ್ದೀವಿ. ಇವತ್ತಿನ ಕ್ಲಾಸ್ನಲ್ಲಿ ನಾನು ಧ್ಯಾನದ ಒಂದು ಬಗ್ಗೆ ಈಗಾಗಲೇ ನಾನು ಹಲವಾರು ತರಗತಿಗಳನ್ನ ತಗೊಂಡಿದ್ದೀನಿ. ಆದರೂ ಇವತ್ತಿನ ದಿನ ಈ ಕೇಂದ್ರ ಬಿಂದು ಒಂದು ಪರಿವರ್ತನೆಯ ಹಾದಿಯಲ್ಲಿ ಒಂದು ದೊಡ್ಡ ದಾರಿದೀಪವಾಗಿರುವ ಪುಟ್ಟರಾಜುರವರಿಗೆ ಒಂದು ದೊಡ್ಡ ಚಪ್ಪಾಳೆ ಹೊಡಿಬೇಕು ಅಂತ ನಾನೆಲ್ಲ ಕೇಳ್ಕೊಳ್ತೀನಿ. ಯಾಕೆಂದ್ರೆ ಪ್ರತಿಯೊಬ್ಬನ ಜೀವನದಲ್ಲೂ ಪರಿವರ್ತನೆಗೆ ಒಂದು ಅವಕಾಶಗಳು ಸಿಗ್ತದೆ. ಆದರೆ ಆ ಅವಕಾಶಗಳನ್ನ ಹಿಡ್ಕೊಂಡು ಮುಂದೆ ಹೋಗೋದಿದೆಯಲ್ಲ, ತಾನು ಬದಲಾಗಿ ಬೇರೆಯವ್ರನ್ನು ಬದಲಾವಣೆ ಮಾಡಲಿಕ್ಕೆ ತಾವು ಪಟ್ಟ 5-6 ವರ್ಷಗಳ ಶ್ರಮ ಇವತ್ತು ಒಂದು ದೊಡ್ಡ ಕೇಂದ್ರವಾಗಿ ಶ್ರೀ ರಾಮಕೃಷ್ಣ ಧ್ಯಾನ ಕೇಂದ್ರ ಇವತ್ತು ಈ ಒಂದು ಕಾಂಕ್ರೀಟ್ ಕಾಡಿನ ಮಧ್ಯೆ ಮೆಜೆಸ್ಟಿಕ್ ಕಬ್ಬನ್ಪೇಟೆಯಲ್ಲಿ ಇವತ್ತು ಬಂದಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಪುಟ್ಟರಾಜುರವರು. ಹಾಗಾಗಿ ನಾನು ಒಬ್ಬ ಎಂಜಿನಿಯರ್ ಆಗಿ, ಬಿಲ್ಡರ್ ಆಗಿ, ಮನಃಶಾಸ್ತ್ರನಾಗಿ, ಒಬ್ಬ ಧ್ಯಾನಿಯಾಗಿ, ಧ್ಯಾನ ಪ್ರಚಾರಕನಾಗಿ, ಒಬ್ಬ ಸಮಾಜ ಸೇವಕನಾಗಿ ಎಲ್ಲ ರೀತಿಯ ಹಿನ್ನೆಲೆ ಒಳಗಡೆ ಬಹಳ ಜನಗಳನ್ನ ನೋಡಿದ್ದೀನಿ ನಾನು. ನನ್ನ ಒಂದು ವೈಯಕ್ತಿಕ ದೃಷ್ಟಿಯಲ್ಲಿ ಬದಲಾವಣೆ ಅಂದ್ರೆ ಬೇರೆಯವರೇ ತರವಾದ ಬದಲಾವಣೆ ಅಲ್ಲ, ನಮ್ಮಲ್ಲಿ ನಾವು ತರೋ ಬದಲಾವಣೆ. ಕರೆಕ್ಟ್ ಅಲ್ವಾ? ಆ ಒಂದು ಬದಲಾವಣೆ ಪುಟ್ಟರಾಜು ಅವರು, ನಾನು ಅವ್ರನ್ನ ಪ್ರೀತಿಯಿಂದ ಪುಟ್ಟರಾಜ ಅಣ್ಣ ಅಂತೀನಿ. ಯಾಕಂದ್ರೆ ತುಂಬಾ ಜನಗಳನ್ನಲ್ಲ ನಾನು. ಆ ಒಂದು ಅಣ್ಣನ ಒಂದು ಪಾತ್ರವನ್ನ ಇವತ್ತು ಎಷ್ಟೋ ಜನಗಳಿಗೆ ಇಲ್ಲಿ ಅವರು ತಗೊಂಡಿದ್ದಾರೆ. ಹಾಗೆ ಇವತ್ತಿನ ದಿನ ಅವರು ಆಗ್ಲೇ ವಿಡಿಯೋಲಿ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ತಮ್ಮ ಎಲ್ಲಿದ್ವಿ, ಏನಾಯ್ತು ಎಲ್ಲ. ಹಾಗೆ ಕೆಲವರು ಇಲ್ಲಿ ಬಂದು ಅವರ ಬಗ್ಗೆ 1 ನಿಮಿಷ ಅಥವಾ 2 ನಿಮಿಷಗಳ ಕಾಲ ಅವರ ಬಗ್ಗೆ ನಿಮ್ಗೆ ಏನನ್ಸುತ್ತೋ ಒಂದು 2 ನಿಮಿಷಗಳ ಕಾಲ ಅಂತ ತಿಳ್ಕೊಳ್ಳಿ. ನಿಮಗೆ ಅನುಭವ ಯಾವ ರೀತಿ ಆಯ್ತು, ಅವರಿಂದ ಯಾವ ರೀತಿಯಾಗಿದ್ರು ಪುಟ್ಟರಾಜು ಅವರು, ಈಗ ಹೇಗಿದೆ ಅದನ್ನೆಲ್ಲ ನೀವು ಅನಿಸ್ಕೊಳ್ಬೇಕು. ಈ ಒಂದು ಕೇಂದ್ರದ ಮುಂಚಿನಿಂದ ಇರುವ ರಮೇಶ್ ಮತ್ತು ಜಗದೀಶ್ ಅವರಿದ್ದಾರೆ. ನಾನು ಜಗದೀಶ್ ಅವರಿಂದ ಶುರು ಮಾಡ್ತೀನಿ. 2 ನಿಮಿಷಗಳ ಕಾಲ ಬಹಳ ಒಂದು ವಿಶ್ವಾಸದಿಂದ ನೀವು ಹೇಳಬೇಕು ಅಂತ ನಾನು ಕೇಳ್ಬೋದು.